ಗದ್ಯ ಏನಾದರೂ ಮಾಡಿ ದೂರಬೇಡಿ. ಬರೆದವರು ನೇಮಿಚಂದ್ರ. ಸಣ್ಣ ಊರಿನಿಂದ ಬಂದ ನೆಂಟರ ಹುಡುಗನೊಬ್ಬ ಬೆಂಗಳೂರಿನ MG ರಸ್ತೆ ಪೂರಾ ಸುತ್ತಿ ಬಂದು, ಅಕ್ಕ, ಬರೀ ವಿದೇಶಿ ಅಂಗಡಿ ಸಾಮಾನು, ವಿದೇಶಿ ಸಂಸ್ಕೃತಿ ಶೋಕಿ, ನಮ್ಮ ದೇಶ ಹಾಳಾಗಿ ಹೋಗ್ತಾ ಇದೆ ಎಂದು ಆರಂಭಿಸಿದ. ಅಲ್ಲಪ್ಪ, ನೀನು ಉಪಯೋಗಿಸುವ ಸೋಪು, ಟೂತ್ಪೇಸ್ಟ್, ಹಾಕಿರುವ ಚಪ್ಪಲಿ, ಮೂಲೆ ಅಂಗಡಿಯಲ್ಲಿ ಕುಡಿದ ಕೋಲ ಎಲ್ಲವೂ ವಿದೇಶಿ ಕಂಪನಿಗಳದ್ದೇ. ಇವು ಯಾವುವು ಭಾರತದಲ್ಲಿ ತಯಾರಿಸಲಾರದಂತಹ ಹೈಟೆಕ್ ವಸ್ತುಗಳೇನಲ್ಲ. ನೀನು ನಾನು ಕೊಳ್ಳದೆಯೇ ವಿದೇಶಿ ಕಂಪನಿಗಳು ಇಲ್ಲಿ ತಳವು ಇರಿವೆಯೇ? MG ರಸ್ತೆ ಆಮೇಲೆ ಬದಲಾಯಿಸೋಣ. ಮೊದಲು ನಮ್ಮ ಮನೆಯಲ್ಲಿ ಒಂದಿಷ್ಟು ಸುಧಾರಣೆ ತರಬಹುದಲ್ಲ ಎಂದು ಉದ್ದಕ್ಕೆ ಉಪದೇಶಿಸಿಬಿಟ್ಟೆ. ನನ್ನಲ್ಲಿದ್ದ ಸ್ವದೇಶಿ ಕಂಪನಿಗಳು, ಅವುಗಳ ತಯಾರಿಕೆಗಳ ಒಂದು ದೊಡ್ಡ ಪಟ್ಟಿಯನ್ನು ತೆಗೆದುಕೊಟ್ಟೆ. ಹಾಗೆಂದು ನಾನು ಬಳಸುವುದೆಲ್ಲವೂ ಸ್ವದೇಶಿ ಎಂದು ಹೇಳಲಾರೆ. ಆದರೆ ಅಂಗಡಿಗೆ ಹೋದಾಗಲೆಲ್ಲ ಸ್ವದೇಶಿ ಕಂಪನಿಯ ವಸ್ತುಗಳನ್ನು ಪ್ರಜ್ಞಾಪೂರ್ವಕವಾಗಿ ಹುಡುಕುತ್ತೇನೆ. ವಿದೇಶಿ ಕಂಪನಿಯವರು ಕೊಟ್ಟ ಆಕರ್ಷಕ ಇನಾಮು, ಶೋಕೇಸು, ಫ್ರಿಜ್ಜುಗಳನ್ನು ಪಡೆದು ಸ್ವದೇಶಿ ವಸ್ತುಗಳನ್ನು ಮಾರದೇ ಇರುವ ಅಂಗಡಿಯವರನ್ನು ತರಾಟೆಗೆ ತೆಗೆದುಕೊಳ್ಳುತ್ತೇನೆ. ಇಷ್ಟರಿಂದ ಕ್ರಾಂತಿ ಆಗುತ್ತದೆಯೇ ಎಂದು ಕೇಳಬಹುದು. ಇಲ್ಲದಿರಬಹುದು. ಆದರೆ ನಮ್ಮ ಅತಿ ಸಣ್ಣ ಯತ್ನದಲ್ಲೂ ಬದಲಾವಣೆ ಮತ್ತು ಸುಧಾರಣೆಯ ಹಾದಿಯಲ್ಲಿ ಒಂದು ಪುಟ್ಟ ಹೆಜ್ಜೆ ಮುಂದಿಡಲು ಸಾಧ್ಯ ಎಂಬ ನಂಬುಗೆ. ಇದನ್ನು ನನಗೆ ಕಲಿಸಿದ್ದು ಪುತಿನ. ಅವರು ಹೇಳಿದ ಒಂದು ಮಾತು, ಸುಮ್ಮನೆ ದೂರಬೇಡಿ, ಏನಾದರೂ ಮಾಡಿ. ನಮ್ಮ ಕಾಲೇಜು ದಿನಗಳಲ್ಲಿ ಕನ್ನಡ ಸಂಘದ ಕಾರ್ಯಕ್ರಮಕ್ಕೆ ಪುತಿನ ಅವರನ್ನು ಆಹ್ವಾನಿಸಿದ್ದೆವು. ತಮ್ಮ ಭಾಷಣದ ಮಧ್ಯೆ ಯಾವುದೋ ವಿಷಯವನ್ನು ಉಲ್ಲೇಖಿಸಿ ಅವರು ಹೇಳಿದ ಮಾತು, ಸುಮ್ಮನೆ ದೂರಬೇಡಿ, ಏನಾದರೂ ಮಾಡಿ. ನಮ್ಮಲ್ಲಿ ಕೆಲವರಿಗೆ ದೂರುವುದು ಒಂದು ಹವ್ಯಾಸವಾಗಿರುತ್ತದೆ, ಮತ್ತೆ ಕೆಲವರಿಗೆ ದೂರುವುದೇ ಕಸುಬಾಗಿರುತ್ತದೆ. ಅದು ಸರಿಯಿಲ್ಲ, ಇದು ನೆಟ್ಟಗಿಲ್ಲ. ದೂರಿನ ಪಟ್ಟಿ ಹನುಮನ ಬಾಲವಾಗುತ್ತದೆ. ಕ್ರಾಂತಿಯಾಗಬೇಕು ಎನ್ನುತ್ತೇವೆ, ಆದರೆ ಅದನ್ನು ಮತ್ಯಾರಾದರೂ ಮಾಡಬೇಕೆಂದು ಬಯಸುತ್ತೇವೆ. ತಾವು ನಂಬಿದ ಮೌಲ್ಯಗಳ ಹೋರಾಟಕ್ಕೆ ಎಲ್ಲರೂ ಚಳವಳಿಗೆ ಇಳಿಯಲು ಸಾಧ್ಯವಾಗದಿರಬಹುದು. ಆದರೆ ನಮ್ಮಿಂದ ಸಾಧ್ಯವಾಗುವುದು ಬಹಳಷ್ಟಿದೆ. ಸಂಜೆ ಕಾರ್ಖಾನೆಯಿಂದ ಹಿಂದಿರುಗುವಾಗ ತರಕಾರಿ ಕೊಳ್ಳುವ ದಿನಚರಿ ನನ್ನದು. ಬೆಳಗ್ಗೆಯೇ ವ್ಯಾನಿಟಿ ಬ್ಯಾಗ್ನಲ್ಲಿ ಒಂದು ಕೈಚೀಲ ಇಟ್ಟುಕೊಳ್ಳಬೇಕೆಂದು ಪ್ರತಿದಿನ ಅಂದುಕೊಳ್ಳುತ್ತೇನೆ. ವಾರಕ್ಕೆ 4 ದಿನ ಮರೆಯುತ್ತೇನೆ. ಅಂಗಡಿಯವನು ಕೊಡುವ ಪ್ಲಾಸ್ಟಿಕ್ ಚೀಲಗಳನ್ನು ಹೊತ್ತು ತರುತ್ತೇನೆ. ಮೊನ್ನೆ ಮತ್ತೆ ಕೈಚೀಲ ಮರೆತು ರಾಶಿ ರಾಶಿ ಪ್ಲಾಸ್ಟಿಕ್ ಚೀಲಗಳನ್ನು ಹೊತ್ತು ಬಂದು ನನ್ನ ಬಗ್ಗೆಯೇ ನನಗೆ ಬೇಸರವಾಗಿದೆ. ಭಾರತಿ ಪ್ರಭು ಅವರಿಗೆ ಫೋನ್ ಮಾಡಿದೆ. ಅವರು ವಾಕ್ಶ್ರವಣ ತಜ್ಞರು, ಪರಿಸರದ ಬಗ್ಗೆ ನಿಜವಾದ ಕಳಕಳಿ ಇರುವ ವ್ಯಕ್ತಿ. ತಮ್ಮಿಂದ ಪರಿಸರ ಮಲಿನವಾಗದಂತೆ ಬಲು ಎಚ್ಚರ ವಹಿಸುವ ಕುಟುಂಬ ಅವರದು. 2 ಚಿಕ್ಕ ಮಕ್ಕಳಿರುವ ಆ ಮನೆಯಲ್ಲಿ ದೀಪಾವಳಿಯಂದು ದೀಪಗಳು ನರ್ತಿಸುತ್ತವೆ. ಪಟಾಕಿಗಳು ಸಿಡಿದು ಹೊಗೆ ಎಬ್ಬಿಸುವುದಿಲ್ಲ. ಭಾರತಿ ಸದಾ ಮನೆಯಿಂದಲೇ ಕೈಚೀಲ ಹಿಡಿದು ಹೊರಡುತ್ತಾರೆ. ಅಂಗಡಿಯಿಂದ ಏನೇ ಕೊಂಡರೂ ಮನೆಯಿಂದ ಕೊಂಡೊಯ್ದು ತಮ್ಮದೇ ಚೀಲದಲ್ಲಿ ಹಾಕಿಸಿಕೊಳ್ಳುತ್ತಾರೆ. ಅಕ್ಕಿ, ಸಕ್ಕರೆ, ಗೋಧಿ ಒಟ್ಟೊಟ್ಟಿಗೆ ತರಬೇಕೆಂದರೆ ಅಷ್ಟು ಕೈಚೀಲಗಳನ್ನೇ ತೆಗೆದುಕೊಂಡು ಹೋಗುತ್ತಾರೆಯೇ ಹೊರತು ಅಂಗಡಿಯವ ಪ್ಲಾಸ್ಟಿಕ್ ಚೀಲದಲ್ಲಿ ತುರುಕಿಕೊಡಲು ಬಿಡುವುದಿಲ್ಲ. ಅಷ್ಟೇ ಅಲ್ಲ, ಭಾರತಿ ಗೆಳತಿಯರೊಡಗೂಡಿ ಪರಿಸರ ಸಂರಕ್ಷಣೆಯ ಬಗ್ಗೆ ಸರಳವಾದ ಕರಪತ್ರ ತಯಾರಿಸಿದ್ದಾರೆ. ಅದನ್ನು ತಮಗೆ ಗೊತ್ತಿರುವ ಅಂಗಡಿಗಳಿಗೆ ಹಂಚಿ ಅಂಟಿಸಿದ್ದಾರೆ. ತಮ್ಮ ಸಂಪರ್ಕಕ್ಕೆ ಬಂದವರಿಗೆಲ್ಲ ನೀಡುತ್ತಿರುತ್ತಾರೆ. ಕೈಚೀಲ ಕೊಂಡೊಯ್ಯುವುದು ಮರೆತು ಹೋಗುವುದಿಲ್ಲವೇ? ಅದು ಹೇಗೆ ನಿಭಾಯಿಸುತ್ತೀರಾ ಕೇಳಿದೆ. ಮನೆಯಲ್ಲಿ, ಕಾರಲ್ಲಿ, ಸ್ಕೂಟರಿನಲ್ಲಿ ಸದಾ ಕೈಗೆ ಸಿಗುವಂತೆ ಚೀಲ ಇಟ್ಟಿರುತ್ತೇನೆ. ಪ್ರಜ್ಞಾಪೂರ್ವಕವಾಗಿ ನಾವು ಇದನ್ನು ರೂಢಿ ಮಾಡಿಕೊಂಡರೆ ಇದೇ ಅಭ್ಯಾಸವಾಗುತ್ತದೆ ಎಂದರು.
ಪ್ರಜ್ಞಾಪೂರ್ವಕ ಪ್ರಯತ್ನ, ಒಂದಿಷ್ಟೇ ಶ್ರಮ, ಇಷ್ಟು ಸಾಕು ನಮ್ಮ ಸುತ್ತಲಿನ ಪರಿಸರದಲ್ಲಿ ಬಹಳಷ್ಟು ಸುಧಾರಣೆಯನ್ನು ತರಬಹುದು. ನನ್ನ ಗೆಳತಿಯೊಬ್ಬಳು ಮನೆಯ ತುಂಬ ಗಿಡಮರಗಳನ್ನು ಹಾಕಿಕೊಂಡಿದ್ದಾಳೆ. ಇತ್ತೀಚೆಗೆ ಕೋಲಾಗಳಲ್ಲಿ ಕೀಟನಾಶಕ ಇರುವ ಬಗ್ಗೆ ದೊಡ್ಡ ಕೋಲಾಹಲ ಎದ್ದಾಗ ಕೋಲಾದಲ್ಲಿ ಕೀಟನಾಶಕ ಹೇಗೆ ಬಂತು ಎಂದು ಕೇಳಿದಳು. ಕೃಷಿಯಲ್ಲಿ ಬಳಸುವ ರಾಸಾಯನಿಕ ಕೀಟನಾಶಕಗಳು, ರಾಸಾಯನಿಕ ಗೊಬ್ಬರ ಇವೆಲ್ಲ ಅಂತರ್ಜಲವನ್ನು ಕಲುಷಿತಗೊಳಿಸುತ್ತವೆ. ಅಂತರ್ಜಲವನ್ನು ಬಳಸುವ ಕೋಲಾ ಕಂಪನಿಗಳು ಪೂರ್ಣವಾಗಿ ನೀರನ್ನು ಶುದ್ಧಿ ಮಾಡದೆ ಇದ್ದ ಕಾರಣ ಕೀಟನಾಶಕ ತಂಪು ಪಾನೀಯದಲ್ಲಿ ಉಳಿಯಿತು. CSE ವರದಿಯಲ್ಲಿ ನಾನು ಓದಿದ್ದ ವಿವರಗಳನ್ನು ತಿಳಿಸಿದೆ. ನನ್ನಮ್ಮ ಯಾವ ಕೀಟನಾಶಕವನ್ನೂ ಬಳಸದೆ, ರಾಸಾಯನಿಕ ಗೊಬ್ಬರವನ್ನೂ ಬಳಸದೆ ಮನೆಯ ತುಂಬ ಹೂವು, ತರಕಾರಿ, ಹಣ್ಣಿನ ಗಿಡ ಬೆಳೆಸಿರುವುದನ್ನು ಹೇಳಿದೆ. ಮನೆಯ ಕಸವನ್ನೆಂದೂ ಅಮ್ಮ ಬೀದಿಗೆ ಎಸೆದವರಲ್ಲ. ಹಿತ್ತಲಿನಲ್ಲಿ ಸದಾ ಒಂದು ಗುಂಡಿ ತೋಡಿ ಮನೆಯ ಕಸ ಮುಸುರೆಯನ್ನೆಲ್ಲ ಅದರಲ್ಲಿ ಹಾಕಿ ಮಣ್ಣು ಮುಚ್ಚಿದವರು. ಕೊಳೆತು ಗೊಬ್ಬರವಾದಾಗ ಅದನ್ನೇ ಗಿಡಗಳಿಗೆ ಬಳಸಿದವರು. ಈಗ ನನ್ನ ಗೆಳತಿಯೂ ಹಿತ್ತಲಲ್ಲಿ ಒಂದು ಗುಂಡಿ ತೋಡಿದ್ದಾಳೆ. ಅಂತರ್ಜಲಕ್ಕೆ ತನ್ನ ಮನೆಯಿಂದಂತೂ ರಾಸಾಯನಿಕ ಕೀಟನಾಶಕಗಳು ಹರಿಯುವುದು ಬೇಡವೆಂದು ಸಹಜ ಕೀಟನಾಶಕಗಳನ್ನು ಬಳಸಲು ಆರಂಭಿಸಿದ್ದಾಳೆ. ಇದು ಅತಿ ಸಣ್ಣ ಪ್ರಯತ್ನವಾಗಿ ಕಾಣಬಹುದು. ನಮ್ಮಿಂದ ದೊಡ್ಡ ಚಳವಳಿ ಸಾಧ್ಯವಾಗದಿರಬಹುದು. ಆದರೆ ನಮ್ಮ ಮಿತಿಯಲ್ಲೇ ನಮ್ಮ ಪರಿಸರ ಮತ್ತು ಸಮಾಜದ ಬಗ್ಗೆ ನಮಗಿರುವ ಕಳಕಳಿಯನ್ನು ಕಾರ್ಯರೂಪಕ್ಕಿಳಿಸಲು ಸಾಧ್ಯವಿದೆ. ನನ್ನ ವಿದೇಶ ಯಾತ್ರೆಗಳ ಸಮಯದಲ್ಲಿ ಅನೇಕ ಅನಿವಾಸಿ ಭಾರತೀಯರ ಮನೆಯಲ್ಲಿ ಉಳಿದುಕೊಳ್ಳುವ ಸಂದರ್ಭ ಒದಗಿತ್ತು. ಅವರಲ್ಲಿ ಕೆಲವರು ಭಾರತದಲ್ಲಿ ಸ್ವಚ್ಛತೆ ಇಲ್ಲ, ವ್ಯವಸ್ಥೆ ಇಲ್ಲ, ಅದಿಲ್ಲ, ಇದಿಲ್ಲ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಎಂದೆಲ್ಲ ದೂರುವುದನ್ನು ಕೇಳಿದಾಗ ಬಲು ಕೆಡುಕೆನಿಸುತ್ತಿತ್ತು. ಭಾರತದ ಕೊಳಕು ಅವ್ಯವಸ್ಥೆಗೆ ನೀವು ಮಾಡಿದ್ದೇನು? ನಿಮ್ಮದೂ ಒಂದಿಷ್ಟು ಕಸವನ್ನು ಎಸೆದದ್ದು ಬಿಟ್ಟರೆ ಎಂದು ಕೇಳಬೇಕೆನಿಸುತ್ತಿತ್ತು. ಅವರು ನೆಲೆಸಿರುವ ಆ ದೇಶಗಳ ಸುವ್ಯವಸ್ಥೆ, ಸ್ವಚ್ಛತೆ ಎಲ್ಲವೂ ಅಲ್ಲಿಯದೆ. ಅದರಲ್ಲಿ ಇವರು ಹೆಮ್ಮೆ ಪಡುವುದೇನಿದೆ ಅನಿಸುತ್ತಿತ್ತು. ಅಲ್ಲಿಯ ಸ್ವಚ್ಛತೆಯ ಬಗ್ಗೆ ಹಾಡಿ ಹೊಗಳುವ ಕೆಲವರು ಭಾರತಕ್ಕೆ ಬಂದಾಗ ನಮ್ಮ ಬೀದಿಗಳಲ್ಲಿ ಕಸ ಎಸೆಯಲು ಹಿಂದು ಮುಂದು ನೋಡದೆ ಇರುವುದನ್ನೂ ಗಮನಿಸಿದ್ದೆ. ನಾವು ಕೂಡ ಈ ನೆಲದ ಸಮಸ್ಯೆಯ ಒಂದು ಭಾಗವಾಗಿರುವಾಗ ಬರೀ ದೂರುವುದರಲ್ಲಿ ಅರ್ಥವಿದೆಯೇ? ಮತ್ತೆ ಕೈಚೀಲ ಮರೆತು ಪ್ಲಾಸ್ಟಿಕ್ ಬ್ಯಾಗಿನಲ್ಲಿ ತರಕಾರಿ ತುಂಬಿಸಿಕೊಂಡು ಹೊರಟಾಗ ಹಾದಿ ಬೀದಿಗಳಲ್ಲಿ ಪ್ಲಾಸ್ಟಿಕ್ ಕಸದ ಪರ್ವತಗಳನ್ನು ಕಂಡಾಗ ನನಗೆ ನಾನೇ ಹೇಳಿಕೊಳ್ಳುತ್ತೇನೆ, ಸುಮ್ಮನೆ ದೂರಬೇಡ, ಏನಾದರೂ ಮಾಡು, ಸಮಸ್ಯೆಯ ಭಾಗವಾಗಬೇಡ, ಪರಿಹಾರದ ಹಾದಿಯಲ್ಲಿ ಸಣ್ಣ ಹೆಜ್ಜೆಯನ್ನಾದರೂ ಇಡು.